ರೈಟ್, ನಮ್ಮ ಜೊತೆಗೆ ಮೇಜರ್ ಖುಷ್ವಂತ್ ಸರ್ ಇದ್ದಾರೆ. ಸೊ ನಿವೃತ್ತ ಸೇನಾಧಿಕಾರಿಗಳು. ಸರ್, ನಾನು ಅವಾಗಲೇ ಹೇಳ್ತಾ ಇದ್ದೆ, ಪಾಕಿಸ್ತಾನದಿಂದ ಕೇವಲ ಡ್ರೋನ್ ಅಟ್ಯಾಕ್, ಮಿಸೈಲ್ ಅಟ್ಯಾಕ್, ಜೆಟ್ಸ್ಗಳ ಅಟ್ಯಾಕ್ ಅಷ್ಟೇ ಆಗ್ತಾ ಇಲ್ಲ. ಪಾಕಿಸ್ತಾನ ಸೈಬರ್ ಅಟ್ಯಾಕ್ ಕೂಡ ಮಾಡಬಹುದು, ಮಾಡೋ ಸಿಚುವೇಶನ್ ಇದೆ. ಬಿ ಅಲರ್ಟ್ ಅಂತ ಕೇಂದ್ರ ಹೇಳ್ತು. ಸೊ ಜನಸಾಮಾನ್ಯರಾಗಿ ನಾವೆಲ್ಲ ಹೇಗಿರ್ಬೇಕು ಸರ್? ನೋಡಿ, ಇದು ಸೈಬರ್ ಅಟ್ಯಾಕ್ ಅಂದ್ರೆ ಪ್ರೊಪಗಂಡಗಳನ್ನ ಸ್ಪ್ರೆಡ್ ಮಾಡೋದು, ಸೋಷಿಯಲ್ ಮೀಡಿಯಾ ಮೂಲಕ ರಾಂಗ್ ಮಾಹಿತಿಗಳನ್ನ ಕೊಡೋದು. ಮೊದಲ ದಿನನೇ ಅವರು ಭಾರತದ ಇದು ಫೈಟರ್ ಜೆಟ್ ಗಳನ್ನ ಹೊಡೆದಿದ್ದೀವಿ, ಪೈಲಟ್ಸ್ ಗಳನ್ನ ಕ್ಯಾಪ್ಚರ್ ಮಾಡ್ತೀವಿ, ಈ ತರದ ಸಂದೇಶಗಳನ್ನ ಹೇಳ್ತಾ ಇದ್ರು. ಸೊ ದೇರ್ ಆರ್ ಲಾಟ್ ಆಫ್ ಫೇಕ್ ನ್ಯೂಸ್ ಸ್ಪ್ರೆಡ್ಡಿಂಗ್ ಬೈ ಪಾಕಿಸ್ತಾನದಿಂದ ಸ್ಪ್ರೆಡ್ ಮಾಡ್ತಿರೋದು. ಅದು ಭಾರತದ ಮೇಲೆ ಟಾರ್ಗೆಟ್ ಆಗಿಲ್ಲ, ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಬೇರೆ ಬೇರೆ ಕಡೆ ಫಾಲ್ಸ್ ನರೇಟಿವ್ ಗಳನ್ನ ಬಿಲ್ಡ್ ಮಾಡಕ್ಕೆ. ಮತ್ತೆ ಅವ್ರದೇ ದೇಶದಲ್ಲಿ ದೇ ಹ್ಯಾವ್ ಎ ಏನು ಪ್ರೊಪಗಂಡ ಅಮಾಂಗ್ ದೇರ್ ಓನ್ ಪೀಪಲ್ ದಟ್ ಪಾಕಿಸ್ತಾನ್ ಆರ್ಮಿ ಇಸ್ ಇನ್ವಿನ್ಸಿಬಲ್ ಅಂತ. ಪಾಕಿಸ್ತಾನ್ ಆರ್ಮಿ ಈಸ್ ಎ ಅನ್ಪ್ರೊಫೆಷನಲ್, ಅಂಡರ್ ಪ್ರಿಪೇರ್ಡ್ ಟೆರರಿಸ್ಟ್ ಆರ್ಗನೈಸೇಷನ್ ಟೈಪ್ ಅಂತ ಹೇಳಿ ಇದು 2 ದಿನ ನನ್ಗೆ ಗೊತ್ತಾಗ್ತಾ ಇದೆ. ಸೊ ಅವ್ರ ದೇಶದಲ್ಲಿ ಅವರು ಪಾಕಿಸ್ತಾನದ ಆರ್ಮಿಯ ಪರ್ಸೆಪ್ಷನ್ ಮ್ಯಾನೇಜ್ಮೆಂಟ್ ಮಾಡಕ್ಕೆ ಈ ಫೇಕ್ ನ್ಯೂಸ್ ಗಳನ್ನ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಸೊ ನಮ್ ದೇಶದ ಪಾಪ್ಯುಲೇಷನ್ ಮೋರ್ ದನ್ 140 crores ಇರುವಾಗ ಲಾಟ್ ಆಫ್ ಪೀಪಲ್ ಆರ್ ಇನ್ ಸೋಷಿಯಲ್ ಮೀಡಿಯಾ ಹೂ ಹ್ಯಾವ್ incomplete information and they are spreading the news without knowing anything. So that's why ಯಾವುದೇ ಸುದ್ದಿಯ ಬಗ್ಗೆ unless you have confirmation, it is better not to comment, not to speak. That's why Indian Army is briefing the media, Indian Defense Force are briefing the media once or twice a day. Whatever they say is the truth, right? Everything is speculation. ಹಂಗಾಯ್ತಂತೆ, ಹಿಂಗಾಯ್ತಂತೆ. So ಈ ಸ್ಪೆಕ್ಯುಲೇಷನ್ ಗಳಿಂದ ಯಾರಿಗೂ ಲಾಭ ಇಲ್ಲ. Basically, being in South India, we are not able to understand the intensity. How is it? ಅವರ ನಗರಗಳು ಬ್ಲಾಕ್ ಔಟ್ ಆಗೋದಂದ್ರೆ ಏನು, ಮನೆ ಒಳಗೆ ಇರೋದಂದ್ರೇನು, ಬಂಕರ್ ಒಳಗೆ ಇರೋದಂದ್ರೇನು. ಬಿಕಾಸ್ ದ ಬಾರ್ಡರ್ ಸಿಟೀಸ್ ದೇ ನೋ ದ ಸೀರಿಯಸ್ನೆಸ್ ಅಂಡ್ ಇಂಟೆನ್ಸಿಟೀಸ್. ಸೊ ಈ ಟೈಮಲ್ಲಿ ಏನು ಅಂತ ಹೇಳಿದ್ರೆ, ಎವ್ರಿ ಪ್ಲೇಸ್ ಹ್ಯಾಸ್ ಎನ್ SOP. ನೀವೇನ್ ಮಾಡ್ಬೇಕು ಈ ತರ ಅಟ್ಯಾಕ್ ಆದಾಗ, ಬ್ಲಾಕ್ ಔಟ್ ಆದಾಗ ಹೇಳಿ. ಸಿಟಿಸನ್ಸ್ ಹ್ಯಾವ್ ಟು ಸ್ಟಿಕ್ ಟು ದೋಸ್ SOPs ಅಂಡ್ ಬಿ ಸೇಫ್ ಅಷ್ಟೇ. ಅಂಡ್ ಈ ಪಾಕಿಸ್ತಾನದ ಫೇಕ್ ನೆರೆಟಿವ್ಗಳು ಬಗ್ಗೆ ಜಾಸ್ತಿ ಪ್ರತಿಕ್ರಿಯೆ ಕೊಡೋ ಅವಶ್ಯಕತೆ ಇಲ್ಲ. ಅವ್ರ ದೇಶದಲ್ಲಿರೋ ಆರ್ಮಿದು ಪರ್ಸೆಪ್ಷನ್ ಬಿಲ್ಡ್ ಅಪ್ ಮಾಡಕ್ಕೆ ಮಾಡ್ತಿರೋದು. ನಿನ್ನೆ ಐ ಸಾ ಆಸಿಫ್ ಮುನೀರ್ ಸ್ಪೀಕಿಂಗ್, ಏನೋ ಯಾವ್ದೋ ಕೆಲವು ರಿಲಿಜಿಯಸ್ ಅವ್ರದ್ದಿದೆಯಲ್ಲ, ಈ ಸೆಂಟಿಮೆಂಟ್ಸ್ ಬರೋ ತರ ಅವ್ರದ್ದು ಆರ್ಮಿ ಮತ್ತೆ ಪೊಲೀಸ್ಗೆ ಮಾತಾಡೋದು ನಾನು ನೋಡಿದೆ. ಈಸ್ ನಾಟ್ ಸ್ಪೀಕಿಂಗ್ ಲೈಕ್ ಎನಿ ಮಿಲಿಟರಿ ಲೀಡರ್, ಈ ಸ್ಪೀಕಿಂಗ್ ಲೈಕ್ ಏನ್ ಹೇಳೋದು, ಅದ್ರಲ್ಲಿ ಏನು ಪ್ರೊಫೆಷನಲ್ಸ್ ಕಾಣ್ತಾ ಇಲ್ಲ. ದೇ ಆರ್ ಜಸ್ಟ್ ಇದನ್ನ ಈ ಇಂಡಿಯಾ ಪಾಕ್ ಕಾನ್ಫ್ಲಿಕ್ಟ್ ಅನ್ನ ಒಂದ್ಸಲ ಜಿಹಾದ್ ತರ ಬಣ್ಣ ಕೊಟ್ಬಿಟ್ಟು ಅವ್ರ ದೇಶದ ಜನರನ್ನ, ಅವ್ರ ದೇಶದ ಸೇನೆಯನ್ನ ಇದಕ್ಕೆ ಒಂದು ರಿಲಿಜಿಯಸ್ ಬಣ್ಣ ಕೊಟ್ಟು ಈ ತರ ಮಿಸ್ಗೈಡ್ ಮಾಡ್ತಾ ಇದ್ದಾರೆ. ನೋಡೋಣ ಎಷ್ಟು ದೂರ ಹೋಗುತ್ತೆ ಇದು. ರೈಟ್ ಸರ್, ಅದರ ಜೊತೆಗೆ ನಮ್ಮ ಫಾರಿನ್ ಸೆಕ್ರೆಟರಿ ವಿಕ್ರಮ್ ಮಿಸ್ರಿ ಅವರು ನಿನ್ನೆ ಪ್ರೆಸ್ ನೋಟ್ ರಿಲೀಸ್ ಮಾಡೋ ಸಂದರ್ಭದಲ್ಲಿ ಒಂದು ಫೋಟೋ ತೋರಿಸಿ ಹೇಳ್ತಾರೆ, ಈ ಟೆರರು ಇಡೀ ವರ್ಲ್ಡ್ ನಲ್ಲಿ ಮೋಸ್ಟ್ ವಾಂಟೆಡ್ ಟೆರರ್ ಬೇಕಾಗಿರೋದು, ಆ ಟೆರರಿಸ್ಟ್ ನ ಹಿಂದೆ ಇರೋರು ಆರ್ಮಿ, ಅಂದ್ರೆ ಪಾಕಿಸ್ತಾನದ ಆರ್ಮಿ ಅವರು ನಿಂತ್ಕೊಂಡು ಅಲ್ಲಿ ಜನಾಜಾ ನಮಾಜ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಇದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಎಷ್ಟು ಶೇಮ್ ಅಲ್ವಾ ಸರ್? ಹಿಂಗೆಲ್ಲ ಶೇಮ್ ಆಗ್ತಿದ್ರು ಇಲ್ಲಿ ಟೆರರಿಸ್ಟ್ ಗಳಿಗೆ ಅಟ್ಯಾಕ್ ಮಾಡ್ತು ಭಾರತ ಅಂತ ಹೇಳ್ತಿಲ್ಲ, ನಮ್ಮ ಮುಗ್ಧ ಜನರನ್ನ ಅಟ್ಯಾಕ್ ಮಾಡ್ತು ಭಾರತ ಅಂತಾನೆ ಪಾಕಿಸ್ತಾನ ಬಿಂಬಿಸ್ತಾ ಬರ್ತಿದೆ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ, the terrorist was killed. ಪಾಕಿಸ್ತಾನದಲ್ಲಿರೋ ಟೆರರ್ ಇದು ವ್ಯಕ್ತಿಗಳು ಸಂತೋಷದ ವಿಚಾರ ಏನು ಅಂದ್ರೆ, ಅವರು ಭಾರತಕ್ಕೆ ಮಾತ್ರ ಬೇಕಾದವರಲ್ಲ. ದೇ ಆರ್ ಇನ್ ದ ರಡಾರ್ ಆಫ್ ಮೆನಿ ಫಾರಿನ್ ಕಂಟ್ರೀಸ್ ಇನ್ಕ್ಲೂಡಿಂಗ್ ಅಮೆರಿಕಾ. And when they see in the funeral of a terrorist all army generals lining up and praying ಅಂತ ಹೇಳಿದ್ರೆ, ಇದು ಬಹಳ ಸ್ಪಷ್ಟವಾದ ಸಂದೇಶವನ್ನ ಪ್ರಪಂಚಕ್ಕೆ ಹೇಳುತ್ತೆ. ಈ ಟೆರರಿಸ್ಟ್ ಆರ್ಗನೈಸೇಷನ್ ಅಂಡ್ ಪಾಕಿಸ್ತಾನ್ ಆರ್ಮಿ ಆರ್ ಹ್ಯಾಂಡ್ ಇನ್ ಹ್ಯಾಂಡ್ ಅಂತ. ಒಂದು ಮೊದ್ಲಾದ್ರೆ ಅಮೆರಿಕಕ್ಕೆ ಒಂದು ಸಾಫ್ಟ್ ಕಾರ್ನರ್ ಇತ್ತು, ಬಿಕಾಸ್ ಅಫ್ಘಾನಿಸ್ತಾನ್ ಅಲ್ಲಿ ಅಮೆರಿಕದ ಕೆಲಸ ಆಗಕ್ಕೆ ಪಾಕಿಸ್ತಾನ್ ಆರ್ಮಿದು ಇದೇ ಜಿಹಾದಿಗಳದ್ದು ಗುಡ್ ವಿಲ್ ಹೆಲ್ಪ್ ಬೇಕಿತ್ತು. Now once America has left, UN forces have left Afghanistan, America doesn't care or doesn't need Pakistan. So America ಇದನ್ನ ಕಾನ್ಫ್ಲಿಕ್ಟ್ ಅನ್ನ ಏನು ಆರಾಮಾಗಿ ಕೂತ್ಕೊಂಡು ಆಟ ನೋಡಿಸ್ತಿದೆ ಏನಾಗುತ್ತೆ ಅಂತ ಹೇಳಿ. ಒನ್ ಮೋರ್ ಥಿಂಗ್ ಸರ್, ನೀವು ಸೇನೆಯಲ್ಲಿದ್ರಿ, ಕೆಲಸ ಮಾಡಿದಿರಿ, ತುಂಬಾ ಸೂಕ್ಷ್ಮತೆಗಳನ್ನ ಅಲ್ಲಿಂದ ಅರ್ತ್ಕೊಂಡು ಬಂದಿದ್ದೀರಾ.
ಆ ಇನ್ಫಾರ್ಮೇಶನ್ನ ನಮ್ಮ ಜೊತೆಗೂ ಶೇರ್ ಮಾಡ್ತಿದ್ದೀರಾ, ನಮಗೆ ಹೆಮ್ಮೆ ಇದೆ, ಖುಷಿ ಇದೆ. ಅದರ ಜೊತೆಗೆ ಈಗ ನೀವು ಹೇಳಿದ್ರಿ ಸೌತ್ ಇಂಡಿಯನ್ಸ್ ಆಗಿ ಸ್ಪೆಷಲಿ ಭಾರತದ ವೆಸ್ಟ್ ಭಾಗದಲ್ಲಿ ಆಗ್ತಾ ಇರುವಂತಹ ಇಂಟೆನ್ಸಿಟಿ, ಆ ಬೆಳವಣಿಗೆಯನ್ನ ನಾವು ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಅಲ್ಲಿರೋರಿಗೆ ಗೊತ್ತು ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ ಅಂದ್ಬಿಟ್ಟು ಅಂತ. ಇಂಥ ಸಿಚುವೇಶನ್ ಅಲ್ಲಿ ಆ ಜನರ ಮಾನಸಿಕತೆ ಹೇಗಿರುತ್ತೆ ಸರ್? ಮೆಂಟಲಿ ಅಂಡ್ ಫಿಸಿಕಲಿ ಅವ್ರು ಹೇಗೆ ಪ್ರಿಪೇರ್ ಆಗಿರ್ತಾರೆ ಖುಷ್ವಂತ್ ಸರ್? ನೋಡಿ, 1971 ಅಲ್ಲಿ ಕೂಡ ಈ ಬ್ಲಾಕ್ ಔಟ್ ಗಳು, ಸೈರನ್ ಗಳನ್ನ ಅವ್ರು ನೋಡಿದ್ದಾರೆ. ಕರೆಕ್ಟ್. ಇಲ್ಲಿ ಇನ್ಕ್ಲೂಡಿಂಗ್ ಪಂಜಾಬ್ ಸೆಕ್ಟರ್ ಅಲ್ಲಿ, ರಾಜಸ್ಥಾನ್ ಸೆಕ್ಟರ್ ಅಲ್ಲಿ ನೋಡಿದ್ದಾರೆ. 1999 ಕಾರ್ಗಿಲ್ ಯುದ್ಧ ಆದಾಗ ಕೂಡ ಕ್ರಾಸ್ ಬಾರ್ಡರ್ ಶೆಲ್ಲಿಂಗ್ ಗಳು ಎಲ್ಲ ಜಮ್ಮು ಆ ಏರಿಯಾದಲ್ಲಿ ಆಗ್ತಾ ಇತ್ತು. ಸೊ ದೇ ಹ್ಯಾವ್ ಸೀನ್ ಅಂಡ್ ಗ್ರೋನ್ ಅಪ್ ವಿತ್ ವಿತ್ ಸಚ್ ಕೈಂಡ್ ಆಫ್ ಟೆನ್ಷನ್ ಅಲ್ಲಿ. ಅದನ್ನ ಅವ್ರಿಗೆ ಗೊತ್ತಿದೆ, ಅವ್ರಿಗೆ ಏನು ದೇ ಹ್ಯಾವ್ ಸೀನ್, ಅಟ್ ಲೀಸ್ಟ್ ದೇರ್ ಪೇರೆಂಟ್ಸ್ ಹ್ಯಾವ್ ಸೀನ್, ದೇರ್ ಗ್ರ್ಯಾಂಡ್ ಫಾದರ್ಸ್ ಹ್ಯಾವ್ ಸೀನ್. ಮತ್ತೆ ಅಲ್ಲಿ ತುಂಬಾ ಜನ ನೋಡಿ, ಇದು ಪಾರ್ಟಿಷನ್ ಟೈಮ್ ಅಲ್ಲಿ ಈ ಕಡೆ ಆ ಕಡೆ ಈ ಕಡೆ ಮೈಗ್ರೇಟ್ ಆಗಿ ಬಂದವರು. ಸೊ ಅವರಿಗೆ ದೇ ಹ್ಯಾವ್ ಸೀನ್ ದೀಸ್ ಕೈಂಡ್ ಆಫ್ ಕ್ಯಾಟಸ್ಟ್ರೋಫೀಸ್ ಎ ಲಿಟಲ್ ಮೋರ್ ದೆನ್ ಪ್ರಾಬಬ್ಲಿ ಐ ಆಮ್ ಸಿಟಿಂಗ್ ಇನ್ ಸೌತ್ ಕರ್ನಾಟಕ. ಸೌತ್ ಕರ್ನಾಟಕ ಇಸ್ ಪ್ರಾಬಬ್ಲಿ ದ ಮೋಸ್ಟ್ ಪೀಸ್ಫುಲ್ ಅಂಡ್ ಮತ್ತೆ ಸಂಪದ್ಭರಿತವಾದ ಜಿಲ್ಲೆಗಳು ಇಡೀ ಈವನ್ ಇಫ್ ಯು ಕಂಪೇರ್ ಟು ಪ್ಯಾನ್ ಇಂಡಿಯಾ. ಸೊ ನಾವು ಆ ತರದನ್ನ ನೋಡಿಲ್ಲ. ಸೊ ದೇ ಆರ್ ಯೂಸ್ ಟು ದಟ್ ಅನ್ಸುತ್ತೆ. ದಟ್ ಕೈಂಡ್ ಆಫ್ ಏನು ಕ್ಯಾಟಸ್ಟ್ರೋಫಿಗಳು ಅವರು ಯುದ್ಧದ ಮೂಲಕ ನೋಡಿದ್ದಾರೆ, ಪಾರ್ಟಿಷನ್ ಮೂಲಕ ನೋಡಿದ್ದಾರೆ. ರೈಟ್ ರೈಟ್ ರೈಟ್. ಸರಿ ಸರ್, ಅದು ಆ ಭಾಗದ ಜನರ ಸಿದ್ಧತೆಗಳಾಯ್ತು. ಆಸ್ ಅ ಇಂಡಿಯನ್ಸ್ ನಾವು ಈ ವಾರ್ ಸಂದರ್ಭದಲ್ಲಿ ನಾವು ಪಾಲಿಸಬೇಕಾಗಿರುವಂತಹ ಒಂದಿಷ್ಟು ಎಥಿಕ್ಸ್ ಏನು ಸರ್? ನೀವು ಹೇಳ್ತಾ ಇದ್ರಿ ಅವಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಗಾಜಾ ಅಥವಾ ಪ್ಯಾಲೆಸ್ತೀನ್ ಯಾವ್ಯಾವುದೋ ದೇಶದ್ದು ವಿಜುವಲ್ಸ್ ಹರಿಬಿಡ್ತಾರೆ, ನೋಡಿ ಈ ಥರ ಆಗಿದೆ, ಈ ಥರ ಮಾಡೋದು ಬೇಕಾ, ನಮಗೆ ಶಾಂತಿ ಬೇಕು ಅನ್ನೋರು ಒಂದಿಷ್ಟು ಜನ ಇರ್ತಾರೆ. ಒಂದಿಷ್ಟು ಜನ ಇಲ್ಲ, ನಾವು ತಕ್ಕ ಶಾಸ್ತಿ ಮಾಡಬೇಕು, ಉತ್ತರ ಕೊಡಬೇಕು, ಕಂಪ್ಲೀಟ್ ಧ್ವಂಸ ಮಾಡಿಬಿಡಬೇಕು ಅಂತ ಅದನ್ನು ಪ್ರವೋಕ್ ಮಾಡೋರು ಇರ್ತಾರೆ. ಸೊ ನಾವು ಎರಡೂ ಸೈಡ್ ನೋಡೋದಾದ್ರೆ ಆಸ್ ಅ ಸಿಟಿಸನ್ ನೋಡಿ, ಹೌ ಶುಡ್ ಎಸ್ ಸರ್? ಯುದ್ಧ ಬೇಕು ಅನ್ನುವ ಒಂದಿಷ್ಟು ಜನ ಅಥವಾ ಯುದ್ಧ ಬೇಡ ಅನ್ನುವ ಒಂದಷ್ಟು ಜನ ಆರ್ ನಾಟ್ ದ ಪಾಲಿಸಿ ಮೇಕರ್ಸ್. ಇಂಡಿಯಾ ಇಸ್ ಎ ಕ್ಲಿಯರ್ ಚೈನ್ ಆಫ್ ಕಮಾಂಡ್. ದರ್ ಇಸ್ ಎ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಇದ್ದಾರೆ, 3 ಡಿಫೆನ್ಸ್ ಚೀಫ್ಸ್ ಇದ್ದಾರೆ, CDS ಇದ್ದಾರೆ, ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಇದ್ದಾರೆ, ಡಿಫೆನ್ಸ್ ಮಿನಿಸ್ಟರ್ ಇದ್ದಾರೆ, ಕ್ಯಾಬಿನೆಟ್ ಇದೆ, ಪ್ರೈಮ್ ಮಿನಿಸ್ಟರ್ ಇದ್ದಾರೆ. ಸೊ ದೇ ಆರ್ ವೆರಿ ವೈಸ್ ಪೀಪಲ್, ವೈಸ್ ಮೆನ್. ಉದಾಹರಣೆಗೆ ಅಜಿತ್ ದೋವಲ್ ಅಂತವರು ಸುಮಾರು 40-50 ವರ್ಷ he has been studying Pakistan and all those things. ಹಾಗಾಗಿ India's decision making is at safe hands, is at very good hands. So adra Pakistan ವಿಚಾರದಲ್ಲಿ ಇದನ್ನ ಹೇಳಕ್ ಬರಲ್ಲ, because their army chief, generally Pakistan army chief is the one who is calling all the shots. He looks like a mentally very unstable person who needs some kind of ಥೆರಪಿ ಅಂತ. ಸೊ ಅಲ್ಲಿ ಯಾರು ಡಿಸಿಷನ್ ತಗೊಳ್ತಾ ಇದ್ದಾರೆ, ದೇ ಡೋಂಟ್, ಅಲ್ಲಿ ಡೆಮೋಕ್ರಸಿ ಇಲ್ಲ. ಸೊ ದಟ್ಸ್ ವೈ ದೇರ್ ಕಂಡೀಷನ್ ಇಸ್ ಲೈಕ್ ದಟ್, ಬಿಕಾಸ್ ಆಫ್ ದ pathetic leadership that country has. Our condition is, India is 10 times a bigger economy, more technologically advanced army, and our society, our people, ಇದೆಲ್ಲ ನೋಡಿ ಸ್ವಾತಂತ್ರ್ಯ ದೇಶಕ್ಕೆ ಒಟ್ಟಿಗೆ ಸಿಕ್ತು. we have progressed due to different governments have come, our society is a better society. Correct. We are not religiously fanatic people. True. Our society has more of scientific temper. We are keen on knowledge and science more than religious fundamentalism. ಅದರದೆಲ್ಲರದು ಒಟ್ಟು ಮೊತ್ತ ಇವತ್ತು ಭಾರತ ಹೇಗಿದೆ, ಅವ್ರು ಹೆಂಗಿದ್ದಾರೆ, ಇದೆಲ್ಲ ವಿಶ್ವದ ಎಲ್ಲಾ ದೇಶಗಳಿಗೆ, ಎಲ್ಲ ರಿಲಿಜಿಯಸ್ ಫೆನೆಟಿಕ್ಸ್ ಒಂದು ಪಾಠ. ನೀವು ದೇವರನ್ನ, ಧರ್ಮ, ರಿಲಿಜನ್ ಗಳನ್ನ ತುಂಬಾ ಮೇಲೆ ಇಟ್ಕೊಂಡು ಜನರ ಮೆದುಳಲ್ಲಿ ಫೆನಾಟಿಸಮ್ ತುಂಬಿಸಿದ್ರೆ ದ ಎಂಡ್ ರಿಸಲ್ಟ್ ಇಸ್ ಡಿಸ್ಟ್ರಕ್ಷನ್. ಸರ್, ನೀವು ಇದನ್ನ ಹೇಳ್ತಿದ್ದಾಗ ನನಗೆ ಪಾಕಿಸ್ತಾನ ಡಿಫೆನ್ಸ್ ಮಿನಿಸ್ಟರ್ ಖ್ವಾಜಾ ಆಸಿಫ್ ಸೆಷನ್ ಅಲ್ಲಿ ಮಾತಾಡುವಾಗ ಯಾವ ಡ್ರೋನ್ ಅನ್ನ ಭಾರತದವರು ಬಳಕೆ ಮಾಡಿದ್ರು, ಯೂಸ್ ಮಾಡಿದ್ರು ಅಂತ ಹೇಳಕ್ ಸಹಿತ ಆಗ್ಲಿಲ್ಲ. ಫಂಬಲ್ ಆದ್ರೂ ಆ ಹೆಸರು ನಂಗೆ ನೆನಪಾಗ್ತಿಲ್ಲ ಅಂತ ಅಂದ್ರು. ಅದರ ಜೊತೆಗೆ he is not an army, everybody should understand the roles. ನಮ್ಮ ಇಂಡಿಯನ್ ಡಿಫೆನ್ಸ್ ಮಿನಿಸ್ಟರ್ ಹಿನ್ನೆಲೆ ಇರೋ ರಾಜನಾಥ್ ಸಿಂಗ್ is from UP. ಅವ್ರು ಓದಿರೋ ಹಿನ್ನೆಲೆ ಬೇರೆ.
he is a policy maker. Correct. Alva. Even if I don't expect our defense minister to know everything about Rafale fighters, but our pilots know, our Air Force chief knows. So ಅವರಲ್ಲಿ everybody speaks loose. ನಾವು ಅದಕ್ಕೆ ಏನ್ ಹೇಳೋದು ಲೂಸ್ ಮೌತ್ ಅಂತ ಹೇಳ್ತೇವಲ್ಲ. ಎವ್ರಿಬಡಿ ವರ್ಸ್ಟ್ ಪಾರ್ಟ್ ಅಂದ್ರೆ ಅಲ್ಲಿದು ಮಿಲಿಟರಿ ಜನರಲ್ಸ್ ಅಂಡ್ ಆರ್ಮಿ ಚೀಫ್ ಸ್ಪೀಕ್ ಲೈಕ್ ಲೋಕಲ್ ಪೊಲಿಟಿಷಿಯನ್. ಕರೆಕ್ಟ್, ಟ್ರೂ. ಹ್ಯಾವ್ ಯು ಎವರ್ ಸೀನ್ ಇಂಡಿಯನ್ any Indian corps commander, divisional commander, army commander speaking anything? ಸರ್ ನಮಗ್ ಭಯ ಆಗುತ್ತೆ ಸರ್. ನಾವು ಕ್ವಶನ್ ಕೇಳೋದು ಕರೆಕ್ಟ್ ಆಗಿ ಕೇಳ್ಬೇಕು. ಎಲ್ಲಿ ನಾವು ಬೈಸ್ಕೊಂಡ್ಬಿಡ್ತೀವೋ ಅಂತ ನಮಗ್ ಭಯ ಆಗುತ್ತೆ. ಅಲ್ಲ ನೀವು ಕ್ವಶನ್ ಕೇಳಿದ್ರು ಅವ್ರು ಮಾತಾಡಲ್ಲ. I'll tell you what. Yes. Because see, a person serving in the uniform has certain kind of rules and regulation that he is not supposed to speak to media. One, you'll never find a defense serving army officer or navy air force officer coming and speaking to media. Yes. It's not allowed to in India. There are certain defense spokesperson who will ಎಷ್ಟು ಬೇಕು ಏನ್ ಬೇಕು ಅಷ್ಟೇ ಹೇಳ್ತಾರೆ. ನೀವು ಎಷ್ಟು ಬೇಕಾದ್ರೆ ಮಾತಾಡ್ಸಿ. Very true. I am giving my opinion as an ex-serviceman because I write about defense policy and all those things. Okay, as any serving person in India doesn't speak. Even a chief doesn't speak much. Chief, army chief, navy chief, air force chief ಕೂಡ ಎಷ್ಟು ಬೇಕು ಅಷ್ಟು ಮಾತ್ರ ಮಾತಾಡೋದು. ಅಲ್ಲಿ ನೋಡಿದ್ರೆ ಪಾಕಿಸ್ತಾನ್ ಚೀಫ್ he'll speak about religion, he'll speak about geopolitics, he'll speak about America, he'll speak about everything. Yes, like politician. Yes. Yeah. He'll speak about everything, and ultimately when the real issue, the army response ನೋಡಿದ್ರೆ, I mean again, and now he's speaking about religion. Very true. Because Pakistan army is losing big time. They are not able to effectively counter India, and now ultimately they have to fall back on religious fundamentals and jihad. You have to die for your, ಆತರ ಹೇಳ್ಬಿಟ್ಟು ಆತರ ಯಾಕೆ ಮಾತಾಡ್ತಿದ್ದಾರೆ? ಆತರ ಮಾತಾಡೋದಕ್ಕೆ ಮೇನ್ ಕಾರಣ ಅವರ ಆರ್ಮಿಯ ಪ್ರೊಫೆಷನಲಿಸಮ್ ಅನ್ನ ಮುಚ್ಚಿಡಕ್ಕೆ ಇದು ಒಂದು ಕವರ್ ಅಷ್ಟೇ. If they are not a professional army, alva, they are hand in glove with jihadi forces. Yes. They topple the government. Yes. They see, ಇದು ಹೇಳಕ್ ಬಹಳ ನಾಚಿಕೆ ಆಗುತ್ತೆ. ಪಾಕಿಸ್ತಾನ ಆರ್ಮಿ ಏನ್ ಮಾಡುತ್ತೆ ಅಂದ್ರೆ ಇಟ್ಸ್ ಲೈಕ್ ಎ ಮಾಫಿಯಾ. ಅವರ ರೈತರ ಭೂಮಿಯನ್ನ 1000 ಗಟ್ಟಲೆ ಕಿತ್ಕೊಂಡ್ಬಿಟ್ಟು ಕಾರ್ಪೊರೇಟ್ ಫಾರ್ಮಿಂಗ್ ಮಾಡ್ತಾರೆ. ರೈತರ ಭೂಮಿಗಳಿಗೆ ಹೋಗ್ತಿರೋ ನಾಲೆಗಳನ್ನ ತಪ್ಪಿಸಿ ಅವ್ರ ಆರ್ಮಿ ನಾಲೆಗಳಿಗೆ ನೀರ್ ಹಾಕ್ಸ್ಕೊತಾರೆ. ಅವರಲ್ಲಿ ರಿಯಲ್ ಎಸ್ಟೇಟ್ ಮಾಡ್ತಾರೆ. ಅವ್ರ ಜನರಲ್ಸ್ ಮಕ್ಕಳು ಫ್ಯಾಮಿಲಿ ಎಲ್ಲ ಯುರೋಪ್ ಮತ್ತೆ ಲಂಡನ್ ಅಲ್ಲಿ ಓದ್ತಾರೆ. ಅವರು ದೇರ್ ಹ್ಯಾಂಡ್ ಇನ್ ಗ್ಲವ್ ವಿತ್ ಟೆರರಿಸ್ಟ್. ಅಲ್ಟಿಮೇಟ್ಲಿ ದೇ ಟಾಪಲ್ ಗವರ್ಮೆಂಟ್ಸ್, ದೇ ರಿಗ್ ಎಲೆಕ್ಷನ್ಸ್. ಒಂದು ಆರ್ಮಿ ಏನೆಲ್ಲ ಮಾಡಬಾರ್ದು ಎಲ್ಲಾನು ಅವ್ರು ಮಾಡ್ತಾರೆ. eventually ಅವ್ರ ದೇಶನ ಅವರೇ ಬಿಟ್ಟು ಹೋಗ್ತಾರೆ at a certain point of time. Where did Musharraf die? Did he die in Pakistan? Where did Musharraf live? All Pakistan, ಪಾಕಿಸ್ತಾನದ ರಕ್ಷಕರು ಅಂತ ಪೋಸ್ಟ್ ಕೊಡೋ all Pakistani politicians, ಹೆಚ್ಚಿನವರು, or the Pakistani generals, they don't live and die in Pakistan in the end. ಅವ್ರ ದೇಶನ ಮಾರ್ಬಿಟ್ಟು ಹೋಗ್ತಾರೆ. So in that sense, we should be very proud of our country, our political leadership, irrespective of the party. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.